ಹಾಯ್ ಸ್ನೇಹಿತರೆ, ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯುವ ನಿಧಿ ಹಣ 3 ತಿಂಗಳಿಂದ ಯಾರಿಗೆಲ್ಲ ಬಂದಿಲ್ಲ ಅಂತವರಿಗೆ ಮಾರ್ಚ್, ಏಪ್ರಿಲ್ ಹಾಗೆ ಮೇ ತಿಂಗಳ ಹಣವು ಬಿಡುಗಡೆ ಮಾಡುತ್ತಿದ್ದಾರೆ ಸ್ನೇಹಿತರೆ. ಆದರೆ ಇಲ್ಲಿ 3 ತಿಂಗಳ ಹಣ ಒಟ್ಟಿಗೆ ಬರುತ್ತಾ ಅಥವಾ ಈ ಎಲ್ಲ ಹಣವನ್ನು ಯಾವ ದಿನಾಂಕದಿಂದ ಬಿಡುಗಡೆ ಮಾಡುತ್ತಾರೆ, ಹಾಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಪರಿಹಾರ ತಿಳಿಸುತ್ತೇನೆ ಸ್ನೇಹಿತರೆ. ಅದೇ ರೀತಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈಗಾಗಲೇ ಯುವ ನಿಧಿ ಹಣ ಪೆಂಡಿಂಗ್ ಹಣವನ್ನು 2 ತಿಂಗಳಿಂದನೂ ಸಹ ಬಿಡುಗಡೆ ಮಾಡುತ್ತಿದ್ದಾರೆ. ಆದರೆ ಯಾರಿಗೆಲ್ಲ 180 ಡೇಸ್ ಕಂಪ್ಲೀಟ್ ಆಗಿತ್ತೋ, DDPI ವೆರಿಫಿಕೇಶನ್ ಆಗಿದೆ ಅಂತವರಿಗೆ ಸಹ ಮೇ ಮತ್ತು ಜೂನ್ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಸ್ನೇಹಿತರೆ. ಹಾಗೆ ಇದರ ಜೊತೆ ಯಾರಿಗೆಲ್ಲ ಒಂದು ಕಂತಿನ ಹಣವೂ ಬಂದಿಲ್ಲಪ್ಪ ಅಂದರೆ ಅಂಥವರಿಗೂ ಸಹ ಬಿಡುಗಡೆ ಮಾಡುತ್ತಿದ್ದಾರೆ. ಕೇವಲ 2 ತಿಂಗಳ ಹಣ ಬಂದಾದ ಮೇಲೆ ಯಾವುದೇ ಒಂದು ಹಣ ಬಿಡುಗಡೆ ಮಾಡಿಲ್ಲ, ಸ್ಟಾಪ್ ಮಾಡಿದ್ರು. ಆದರೆ ಜನವರಿ, ಫೆಬ್ರವರಿ ಹಣ ಬಿಡುಗಡೆ ಮಾಡಿದ್ರು. ಮಾರ್ಚಿಂದ ಹಣ ಮತ್ತೆ ಯಾವುದೇ ಬಿಡುಗಡೆ ಮಾಡಿದ್ದಿಲ್ಲ. ಈಗ ಅಂಥವರಿಗೂ ಹಣ ಬಿಡುಗಡೆ ಮಾಡುತ್ತಿದ್ದಾರೆ ಸ್ನೇಹಿತರೆ. ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳ ಹಣವನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಸ್ನೇಹಿತರೆ. ನೀವಿಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ ನೋಡಬಹುದಾಗಿದೆ. 2 ತಿಂಗಳ ಸ್ಟೇಟಸ್ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರುತ್ತಿದೆ. ಆದರೆ ಮೇ ತಿಂಗಳ ಸ್ಟೇಟಸ್ ಚೆಕ್ ಮಾಡಿದಾಗ DBT ಪುಷ್ಡ್ ಅಂತ ಬರುತ್ತಿದೆ ಸ್ನೇಹಿತರೆ. ಹಾಗೆ ಕೆಲವರಿಗೆ ಹಣನೂ ಬಂದಿದೆ. ಹಣ ಬಂದವರು ಕಾಮೆಂಟ್ ಮಾಡಿ ಸ್ನೇಹಿತರೆ. ಕೇವಲ 1 ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡುತ್ತಿದ್ದಾರೆ. ಹಾಗಾದ್ರೆ ಈ 2 ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡುತ್ತಾರೆ, ಬಿಡುಗಡೆ ಮಾಡುತ್ತಾರಾ ಮಾಡೋದಿಲ್ವಾ ಅಂತ ನೋಡೋದಾದ್ರೆ, ಮತ್ತೆ ಹಣ ಬಂದಿಲ್ಲ ಅಂತಂದ್ರೆ ಏನು ಮಾಡಬೇಕು, ನೀವು ಯಾವ ತಿಂಗಳ ಹಣ ಬಂದಿಲ್ಲವೋ ಆ ತಿಂಗಳ ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾರಿಗೆ ಹಣ ಬಂದಿದನೋ ಅಂಥವರು ಏನು ಮಾಡುವುದು ಬೇಕಾಗಿಲ್ಲ. ಈ 3 ತಿಂಗಳ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡೋದಿಲ್ಲ ಸ್ನೇಹಿತರೆ, ಹಂತವಾಗಿ ಬಿಡುಗಡೆ ಮಾಡುತ್ತಾರೆ ಸ್ನೇಹಿತರೆ. ಜುಲೈ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಮಾಡಬೇಕಾಗಿದೆ. ರೀತಿ ಯುವ ನಿಧಿ ಯೋಜನೆಯ ಬಗ್ಗೆ ಸಮಸ್ಯೆಗಳಿಗೆ ಪರಿಹಾರ ತಿಳಿಸುತ್ತೇನೆ ಸ್ನೇಹಿತರೆ. ಮೊದಲ ಸಮಸ್ಯೆ ಏನೆಂದರೆ, ಮೊದಲಿಗೆ ಕೆಲವರಿಗೆ ಹೊಸದಾಗಿ ಲಾಗಿನ್ ಆಗೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಪರಿಹಾರ, ನೀವು ಹೊಸದಾಗಿ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ. ನಂತರ ಲಾಗಿನ್ ಆಗಿ ಸ್ನೇಹಿತರೆ, ಖಂಡಿತ ಬರುತ್ತೆ. ಇನ್ನು ಎರಡನೇ ಸಮಸ್ಯೆ ಏನಪ್ಪ ಅಂದರೆ, ಯುವರ್ ಅಪ್ಲಿಕೇಶನ್ ಈಸ್ ಪೆಂಡಿಂಗ್ ವಿತ್ ರಿಜಿಸ್ಟರ್ಡ್ DDPI ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇದೆ. ಇದು ನಿಮ್ಮ ಜಿಲ್ಲಾ ಅಥವಾ ತಾಲೂಕು ಆಫೀಸ್ DDP ಆಫೀಸ್ಗೆ ಹೋಗಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಸ್ನೇಹಿತರೆ. ಅದೇ ರೀತಿ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲ್ ಅಂತ ಇದೆ. ಆದರೂ ಹಣ ಬಂದಿಲ್ಲಪ್ಪ ಅಂದರೆ DDPI ಪುಷ್ ಆಗುವವರೆಗೂ ನೀವು ಏನು ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ. ಇನ್ನೂ ಏನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.